ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರ ಶುಭೋದಯ. ಹಾಗೆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅನೇಕ ನಾವು ಮೊದಲು ಪ್ರಥಮತಃ ವಿಘ್ನಗಳನ್ನು ದೂರ ಮಾಡಲಿಕ್ಕೋಸ್ಕರ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ಗಣೇಶನ ಒಂದು ಮೂರ್ತಿ ಅಥವಾ ಗಣೇಶನ ಒಂದು ಯಂತ್ರ ನಮ್ಮ ಮನೆಯಲ್ಲಿದ್ದಾಗ ವಿಘ್ನಗಳು ದೂರ ಆಗೋಕ್ಕೆ ಸಾಧ್ಯತೆ ಇಲ್ವಾ? ಖಂಡಿತವಾಗಿ ಆಗ್ತದೆ. ಅದನ್ನು ನಾವು ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ವಿಘ್ನಗಳು ಬರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತದೆ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಜ್ಞಾನದ ವೃದ್ಧಿ ಇರ್ತಕ್ಕಂಥದ್ದಿರ್ತದೆ. ಖಂಡಿತವಾಗಿ ನಾನು ತೋರಿಸ್ತಕ್ಕಂಥ ಈ ಯಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೊನೆಯ ಭಾಗದಲ್ಲಿ ನಾನು ತೋರಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಪ್ರೀತಿ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಾಕರಣ ಇರ್ತಕ್ಕಂಥದ್ದು. ಚಂದ್ರ ಇವತ್ತು ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೀನರಾಶಿ ರೇವತಿ ನಕ್ಷತ್ರ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 40 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ 5 ಗಂಟೆ 31 ನಿಮಿಷದಿಂದ 7 ಗಂಟೆ 12 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ 10 ಗಂಟೆ 36 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ಕೂಡ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 10 ಗಂಟೆ 2 ನಿಮಿಷದಿಂದ 10 ಗಂಟೆ 56 ನಿಮಿಷ ಉತ್ತಮ ಮುಹೂರ್ತ ಭಾಗವಿಲ್ಲ. ದುರ್ಮುಹೂರ್ತ ಇರತಕ್ಕಂಥದ್ದು ದುಷ್ಟ ಮುಹೂರ್ತ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. 3 ಗಂಟೆ 27 ನಿಮಿಷದಿಂದ 4 ಗಂಟೆ 21 ನಿಮಿಷದವರೆಗೆ. ಚಂದ್ರ ಈ ದಿನ ಸ್ಥಿತವಾಗಿ ಮಿಥುನ ರಾಶಿ ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತನ್ನ ಕೆಲಸದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ದಿನ. ಶತ್ರುಗಳ ಕಾಟ, ಬಂಧುಗಳ ಮನಸ್ತಾಪಗಳಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ಕೂಡ ಸಹೋದರರ ನಡುವಿನ ಬಾಂಧವ್ಯ ಅಂದರೆ ಅರ್ಥಾತ್ ಅವರೊಟ್ಟಿಗಿನ ಕದನ ಅಂದರೆ ಜಗಳಗಳನ್ನು ತಪ್ಪಿಸಿ. ಸಹೋದರರು ಸಾಧ್ಯವಾದಷ್ಟು ಈ ದಿನದ ಈ ಥರ ಘಟನೆಗಳು ನಡೀಬೋದು. ನೆರೆಹೊರೆಯವರೊಟ್ಟಿಗೆ ಬಾಂಧವ್ಯತೆ ಅಷ್ಟು ಉತ್ತಮ ಇರಲ್ಲ. ತಾವು ಯಾವಾಗಲೂ ಕೂಡ ಕೋಪದ ವಾತಾವರಣ ಇರ್ತದೆ. ಸ್ಥಿಮಿತವಾಗಿರ್ತಕ್ಕಂಥ ಬುದ್ಧಿ ಇರೋದು ಕಷ್ಟ. ಸ್ವಲ್ಪ ಮಟ್ಟಿಗೆ ಆ ಒಂದು ಮನೋಭಾವತೆ ಜಾಸ್ತಿ ಇರುತ್ತೆ. ಸ್ವಲ್ಪ ನಷ್ಟದ ದಿನ. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ದುಡುಕಿ ನಿರ್ಧಾರಗಳನ್ನು ಯಾವುದು ತಗೋಬೇಡಿ. ಮೇಷರಾಶಿ ಸಾಧ್ಯವಾದಷ್ಟು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಕೂಡ ನಷ್ಟದ ದಿನ ಅಷ್ಟು ಉತ್ತಮ ಇರಲ್ಲ. ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟವನ್ನು ಕಾಣ್ತೀರಾ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ನೀವೇನಾದರೂ ಟ್ರೇಡಿಂಗ್ ವಿಚಾರದಲ್ಲಿದ್ದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಉತ್ತಮತೆ ಇಲ್ಲ. ಸಾಧ್ಯವಾದರೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯಕ್ಕೆ ಭೇಟಿ ಮಾಡಿ, ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಅಲ್ಲಿ ಹೆಸರು ಕಾಳಿನ ಫಲಹಾರವನ್ನು ಹಂಚಿ ಮುಖ್ಯ ಕಾರ್ಯಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ಮಿಥುನ ರಾಶಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಬುಧ ಅಸ್ತಂಗತನಾಗಿದ್ದಾನೆ. ಸ್ವಲ್ಪ ನೋಡಿ, ನಿಮ್ಮ ಮುಖ್ಯವಾಗಿ ಹಿರಿಯರ ಸಹೋದರರ ಒಟ್ಟಿಗಿನ ಅಥವಾ ಮನೆಯವರ ಬಾಂಧವ್ಯ ಒಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಲಾಭದ ಕೊರತೆಗಳು ಉಂಟಾಗ್ಬೋದು. ಅದರ್ವೈಸ್ ಬೇರೆ ವಿಚಾರದಲ್ಲಿ ಲಾಭ ಇದೆ. ಮ್ಯಾಕ್ಸಿಮಮ್ ಆ ಬೇರೆ ವಿಚಾರದಲ್ಲಿ ಲಾಭದ ವಿಚಾರವನ್ನು ಬಿಟ್ಟು ಬೇರೆ ವಿಚಾರದಲ್ಲಿ ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಶುಭವಾಗ್ತಕ್ಕಂಥಿರುತ್ತೆ. ಮನೆಯ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಶುಭ ಫಲಕ್ಕೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಭೂಂ ಬುಧಾಯ ನಮಃ ಸಾಧ್ಯವಾದಷ್ಟು ಮಂತ್ರವನ್ನು ಜಪವನ್ನು ಮಾಡಿ.
ಶುಭವಾಗುತ್ತೆ. ಹಸಿರು ವಸ್ತ್ರ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಾಂಗೆ ನೋಡ್ಕೊಳ್ಳಿ ಈ ದಿನ. ಸಾಧ್ಯವಾದರೆ ಆ ಥರದ ಬ್ಯಾಂಗಲ್ಸ್ ಲೇಡೀಸ್ ಆದರೆ ಅಥವಾ ಜೆಂಟ್ಸ್ ಆದರೆ ಸಾಧ್ಯವಾದಷ್ಟು ಆ ಥರದ ಕರ್ಚಿಫ್ ಕರವಸ್ತ್ರಗಳನ್ನು ಪೇಲ್ ಯೆಲ್ಲೋ ಪೇಲ್ ಬ್ಲೂ ಇರ್ತಕ್ಕಂಥದ್ದು, ಪೇಲ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಆ ಥರದ್ದಾದರೂ ಯೂಸ್ ಮಾಡ್ಬೋದು, ಶುಭವಾಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸಾಧ್ಯವಾದಷ್ಟು ಕಟಕ ರಾಶಿಯವ್ರಿಗೆ ಈ ದಿನ ಒಂದು ಅಧಿಕಾರದ ಮನೋಭಾವತೆ ಜಾಸ್ತಿ ಇರುತ್ತೆ, ಜೊತೆಗೆ ಸೇವಾ ವೃತ್ತಿ ಮನೋಭಾವತೆ ಇರುತ್ತೆ, ಸಣ್ಣ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥದ್ದೇ ಇರುತ್ತೆ, ರಾಜಕೀಯವಾಗಿರ್ತಕ್ಕಂಥ ಆಲೋಚನೆಗಳಿರುತ್ತೆ, ಸ್ವಲ್ಪ ಹಮ್ಮು ಕೂಡ ಹಾಗೆ ಇರುತ್ತೆ. ಕಟಕ ರಾಶಿ ತನ್ನ ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಹೇಗಾದ್ರಾಗೆ ಬೇರೆಯವರೊಟ್ಟಿಗೆ ಮಾತಾಡೋದನ್ನು ಸ್ವಲ್ಪ ನಿಲ್ಲಿಸಿ. ಜೆನ್ಯೂನಿಟಿ ಇದ್ದರೆ ಕಟಕ ರಾಶಿಯವ್ರಿಗಿದ್ರೆ ಖಂಡಿತವಾಗಿ ಶುಭದ ದಿನ, ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಶುಭವಾಗಲಿ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೂ ಕೂಡ ಒಂದು ಸಣ್ಣ ಬದಲಾವಣೆ, ಹಾಗೆ ಪ್ರಯಾಣಗಳನ್ನು ಸಿಗ್ತಕ್ಕಂಥದ್ದು ಇರುತ್ತೆ. ಆ ಸರಿಯಾದಂಥ ಕೆಲಸ ಆಗಲಿಲ್ಲ, ಅದಕ್ಕೆ ಕೋಪ ಜಾಸ್ತಿ ಆಗಿಬಿಡುತ್ತೆ. ಅದೊಂದು ಡಿಫಾಲ್ಟ್ ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ತನ್ನ ಕೆಲಸಗಳು ಸರಿಯಾಗಿ ಆಗಲಿಲ್ಲ ಅಂದರೆ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ. ಯಾರ ಮೇಲೆ ಅವರೇ ಎಗರಾಡ್ಬಿಡುತ್ತೆ. ಕುಟುಂಬದ ಯಾವುದೇ ಸದಸ್ಯರ ಮೇಲೆ ಕೂಡ ಕೂಗಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆ ಥರದ ಮನೋಭಾವತೆಯನ್ನು ತಪ್ಪಿಸಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಪ್ರಯಾಣ ಆ ಥರದ ವಿಳಂಬ ಬಂತು ಒಂದು ತೊಂದರೆ ಇಲ್ಲ, ಹಲವಾರು ಪ್ರಯತ್ನದ ಮೇರೆಗೆ ಸ್ವಲ್ಪ ಶುಭ ಆಗ್ತದೆ. ಬಟ್ ಸಹಾಯ ಹಸ್ತ ಕಡಿಮೆ ಆಗ್ತದೆ. ಸಹಾಯ ಹಸ್ತ ಅಂದರೆ ನಂಬಿದವರು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ಬೋದು. ಅಟ್ಲೀಸ್ಟ್ ಆ ಕೆಲಸ ಆಗಲ್ಲಪ್ಪ ನನ್ನ ಕಡೆಯಿಂದ ಹೇಳ್ಬೋದು. ಆಗುತ್ತೆ ಅಂತ ಇದ್ದು ಕೂಡ ಆಗಲ್ಲ ಅಂತ ಹೇಳ್ತಕ್ಕಂಥ ಮನೋಭಾವತೆ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ದಿನದ ವಿಚಾರವನ್ನು ತಾಂಡಾಗ ಕೆಲವೊಂದು ಅನರ್ಥಗಳು ನಡೀತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಅದು ದಾಂಪತ್ಯದಲ್ಲಾಗ್ಬೋದು, ತನ್ನ ಕೆಲಸದಲ್ಲಾಗ್ಬೋದು. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಏನಾದರೂ ಒಂದು ಈ ದಿನ ಸಮಸ್ಯೆಗಳು ಬರ್ತಕ್ಕಂಥದ್ದೇ ಜಾಸ್ತಿ ಇದೆ. ತನ್ನಿಂದ ತಪ್ಪಾಗಿರುತ್ತೋ ಅಥವಾ ನಿಮ್ಮ ಕೆಲಸಗಾದಂಥ ತಪ್ಪಾಗಿರುತ್ತೋ ಅಥವಾ ಅಥಾರಿಟಿ ಯಾವುದಾದ್ರೂ ಒಂದು ತಪ್ಪು ಅದೇ ನಿಮ್ಮ ಮೇಲೆ ಬರ್ತಕ್ಕಂಥದ್ದೇ ಜಾಸ್ತಿ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯ, ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ, ಸಾಧ್ಯವಾದರೆ ಪಕ್ಷಿಗಳಿಗೆ ಈ ದಿನ ಸ್ವಲ್ಪ ಹೆಸರು ಕಾಳನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಮುಖ್ಯ ಕಾರ್ಯಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಹೆಸರು ಕಾಳನ್ನು ನೀವಾಳಿಸಿ ಯಾವುದಾದ್ರೂ ಗಿಡದ ಹತ್ರ ಹಾಕಿ ಮುಂದೆ ಹೋಗಿ, ಶುಭವಾಗುತ್ತೆ. ಸ್ವಲ್ಪ ಅಡೆತಡೆಗಳು ದೂರ ಆಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು, ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಇರ್ತದೆ ತುಲಾರಾಶಿಯವ್ರಿಗೆ. ಬಿಸ್ನೆಸ್ ಮಾಡಬೇಕು, ಅಟ್ಲೀಸ್ಟ್ ಏನೋ ಒಂದು ಯಾರನ್ನಾದರೂ ಮೀಟ್ ಮಾಡಬೇಕು ಅಂದರೂ ಕೂಡ ಅಲ್ಲಿ ಅಸಡ್ಡೆತನ ಕಾಡುತ್ತೆ. ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ ತುಲಾರಾಶಿಯವ್ರಿಗೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ತುಲಾರಾಶಿಯವ್ರಿಗೆ ಲಾಭವಾಗ್ತದೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಿ ಅಥವಾ ಓಂ ಭೂಂ ಬುಧಾಯ ನಮಃ ಈ ಮಂತ್ರವನ್ನು ಹೇಳಿ, ಶುಭವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡಿ, ಇದ್ದಕ್ಕಿದ್ದಾಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ. ಚರ್ಮದ ಚರ್ಮದ ಒಂದು ತುರಿಕೆ ಆಗ್ಬೋದು ಅಥವಾ ನಿಮಗೆ ಸ್ನೀಸಿಂಗ್ ಆಗ್ಬೋದು. ಅಂದರೆ ಅರ್ಥಾತ್ ಸ್ವಲ್ಪ ಆಕ್ಷಿ, ಈ ಥರದ ಡಸ್ಟ್ ಅಲರ್ಜೀಸ್ ಈ ಥರದ ಕಾರಕ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಬಟ್ ಇದಕ್ಕಿದ್ದಾಗೆ ಧನಾಗಮನ ಕೂಡ ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಪ್ರಯತ್ನದಿಂದ ತಡೆ ಹಿಡಿದಿರ್ತಕ್ಕಂಥ ಸಾಲ ಈ ದಿನ ನಿಮಗೆ ಲಭ್ಯವಾಗೋದು ವೃಶ್ಚಿಕ ರಾಶಿಯವರಿಗೆ ಸತ್ಯ. ಬಟ್ ಕಾರ್ಯಪ್ರವೃತ್ತತೆ ಇನ್ನಷ್ಟು ಶುಭವನ್ನು ಕೊಡುತ್ತೆ. ನಥಿಂಗ್ ಟು ವರಿ, ಶುಭವಿದೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವ್ರಿಗೆ ನೋಡಿ, ಇವತ್ತು ಆ್ಯಕ್ಚುಲಿ ಒಳ್ಳೆಯ ಬಿಸ್ನೆಸ್ ಇರ್ತಕ್ಕಂಥದ್ದೇ ಇರುತ್ತೆ, ಒಳ್ಳೆಯ ಕಾರ್ಯ ಇರ್ತಕ್ಕಂಥದ್ದು ಇರ್ತದೆ, ಅಥವಾ ನಾನು ಈ ಕೆಲಸ ಮಾಡಬಲ್ಲೆ ಅಂತಕ್ಕಂಥದ್ದು ಇರುತ್ತೆ. ಬಟ್ ಮನಸ್ಸು ತಮಗೆ ಅಷ್ಟೊಂದು ಪ್ರೇರೇಪಿತವಾಗಿ ಕೊಡಲ್ಲ. ಅಂದರೆ ಅರ್ಥಾತ್ ಅದನ್ನು ಕೂಡ ಲೇಜಿನೆಸ್ ಅಂತ ಕರಿತೀವಿ, ಓವರ್ ಕಾನ್ಫಿಡೆಂಟ್ ಅಂತ ಕರಿತೀವಿ. ಆ ಓವರ್ ಕಾನ್ಫಿಡೆಂಟ್ ಇದ್ದ ಕೆಲವೊಂದು ಅವಕಾಶಗಳು, ನಷ್ಟಗಳು ಬರ್ತಕ್ಕಂಥದ್ದು ಇರುತ್ತೆ. ಧನುರಾಶಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಆ್ಯಕ್ಟಿವ್ನೆಸ್ಸನ್ನು ಕಳ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಕೆಲಸ ಸುಗಮವಾಗೋದು ಸತ್ಯ. ಮಕರ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಮಕರ ರಾಶಿಯವ್ರಿಗೂ ಸಹಿತವಾಗಿ ತನ್ನ ಕಾರ್ಯದಲ್ಲಿ ಕೆಲಸ
ಆ ಕೆಲಸದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಯಾವುದೋ ಬ್ಯಾಂಕಿನ ಕೆಲಸ ಇತ್ತು ಅಂತಕ್ಕಂಥವ್ರು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಅಲ್ಲಿ ಯಾಕೋ ಸ್ವಲ್ಪ ಇನ್ನೂ ಮುಂದುವರಿಯಿಲ್ಲ, ಇಲ್ಲ ಇದನ್ನು ಇನ್ನಷ್ಟು ರೆಕಾರ್ಡ್ಸ್ಗಳು ಬೇಕು, ಈ ಥರದ್ದೆಲ್ಲ ಒಂದು ನಿಮ್ಮನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮಕರ ರಾಶಿಯವ್ರಿಗೆ ಆ ವಿಚಾರದಲ್ಲಿ ಸ್ವಲ್ಪ ಸಾಲದ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಭೂಮಿಯ ಕಾರ್ಯಗಳಲ್ಲಿ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನ ಮಕರ ರಾಶಿಯವ್ರಿಗಿರುತ್ತೆ. ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯವ್ರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಆಗಲಿ, ಅಥವಾ ಯಾವುದೋ ಒಂದು ಸಣ್ಣ ಪ್ರಯಾಣಗಳಾಗಲಿ, ಅಥವಾ ನೀವೇನೋ ಒಂದು ಸೇಲ್ ಮಾಡಬೇಕು ಅಂತಕ್ಕಂಥವ್ರು ಸ್ವಲ್ಪ ಪ್ರಯತ್ನದಿಂದಷ್ಟೇ ಈ ದಿನ ಕೆಲಸಗಳಾಗುತ್ತೆ. ಆ ಥರದ ಇರ್ತಕ್ಕಂಥವ್ರು. ಬಟ್ ಸ್ನೇಹಿತರೊಟ್ಟಿಗೆ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬತೆ, ಅಂದರೆ ಅರ್ಥಾತ್ ಕೆಲವೊಂದು ಸ್ನೇಹಿತ್ವ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ ಯಾವುದೋ ಒಂದು ಮಾತಿನಿಂದ. ಕುಂಭರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ದಿನ ಯಾವುದಾದ್ರೂ ಸಾಧನೆ ಮತ್ತೊಂದು ಮಾಡಬೇಕು ಅಂದರೆ ತಮ್ಮ ಕೇವಲ ಪ್ರಯತ್ನ ತೋಳುಬಲದಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂದರೆ ಈ ದಿನ ಹಲವಾರು ಪುನರಾವರ್ತನೆಯಿಂದ ಮಾತ್ರ ಅಷ್ಟೇ ಕೆಲಸಗಳ ಸಾಧ್ಯತೆ ಬರುತ್ತೆ. ಅದರ್ವೈಸ್ ಸ್ವಲ್ಪ ಸೋಂಬೇರಿತನ ಆ ಥರದ್ದೆಲ್ಲ ಮಾಡಿದ್ರೆ ಬಿಡಪ್ಪ ಮಾಡೋಣ ಅಂತಕ್ಕಂಥದ್ದು ಇದ್ದರೆ ಸ್ವಲ್ಪ ಇನ್ನೂ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದೇ ಜಾಸ್ತಿ ಇದೆ. ಅಟ್ಲೀಸ್ಟ್ ಕುಂಭರಾಶಿ ಸಾಧ್ಯವಾದಷ್ಟು ಹಲವಾರು ಪ್ರಯತ್ನ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ. ಮೀನರಾಶಿಯ ಫಲಾಫಲ ನೋಡಿ. ಮೀನರಾಶಿಯವ್ರಿಗೂ ನಾವು ನೋಡ್ತಕ್ಕಂಥದ್ದು ಕುಟುಂಬದ ಮೇಲೆ ಆಸಕ್ತಿ ಇದ್ದರೂ ತೋರಿಸ್ಕೊಳ್ದಲೇ ಇರತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಹಣಕಾಸು ಚೆನ್ನಾಗಿ ಬರುತ್ತೆ, ಬಿಡಪ್ಪ ನಾನು ಬಂದೇ ಬರುತ್ತೆ ಅಂತಕ್ಕಂಥ ಓವರ್ ಕಾನ್ಫಿಡೆಂಟ್ ಬೇಡ. ಮಾತಿನ ಮೇಲೆ ಸ್ವಲ್ಪ ಸ್ಪಷ್ಟತೆ ಇಟ್ಕೊಳ್ಳಿ. ನಾನು ಮಾಡ್ತೀನಿ ಈ ಕಾರ್ಯಗಳನ್ನು ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ. ಫ್ಯಾಮಿಲಿಯೊಟ್ಟಿಗೆ ಉತ್ತಮ ಮಾತುಕತೆಗಳ ಒಂದು ಆರಂಭವಿರಲಿ. ಖಂಡಿತವಾಗಿ ಮೀನರಾಶಿಗಳ ಶುಭದ ಕಾಲ ಅಂದರೆ ಶುಭದ ದಿನವಾಗಿ ಪರಿಣಾಮವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ವಿಘ್ನಗಳ ನಿವಾರಣೆ ಆಗೋಕ್ಕೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಏಕೈಕವಾಗಿ ನೋಡಿ ಗಣಪತಿ. ಭಾಳ ವಿಶೇಷವಾಗಿರ್ತಕ್ಕಂಥ ಗಣಪತಿ. ಈ ಗಣಪತಿಯ ವಿಶೇಷತೆ ಏನು ಗುರುಗಳೇ? ನೋಡಿ, ಪೈರೈಟಲ್ಲಿರ್ತಕ್ಕಂಥ ಗಣಪತಿ. ಪೈರೈಟಲ್ಲಿ ಶಕ್ತಿಯುತವಾಗಿ ನಿಮ್ಮದು ಯಾವುದೇ ಕಾರ್ಯಗಳನ್ನು, ಯಾಕೆಂದರೆ ಕ್ರಿಸ್ಟಲ್ಸ್ ಇವೆಲ್ಲ ಈ ಪೈರೈಟ್ ಕ್ರಿಸ್ಟಲ್ಸ್, ಈ ಕ್ರಿಸ್ಟಲ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಶಕ್ತಿಯುತವಾಗಿರ್ತಕ್ಕಂಥ ಅಡೆತಡೆಗಳನ್ನು ಗಣಪತಿಯ ಮುಖಾಂತರವಾಗಿ ಅಂದರೆ ಕೊಡ್ತಕ್ಕಂಥದ್ದು ಇರುತ್ತೆ. ನಾವೇನು ಈ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ಎನರ್ಜಿಗೆ, ಅಂದರೆ ಇನ್ನಷ್ಟು ಶುಭವಾಗಲಿ ಅಂತಕ್ಕಂಥ ಸಾಂಕೇತಿಕವಾಗಿ ಉಪಯೋಗಿಸ್ತೀವಿ. ಗಣೇಶನನ್ನು, ಈ ರೀತಿಯಾದಂಥ ಗಣೇಶನನ್ನು, ಪೈರೈಟಲ್ಲಿರ್ತಕ್ಕಂಥ ಗಣೇಶನನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಶನಿಯ ದೋಷ ನಿವಾರಣೆ ಆಗ್ತದೆ, ವಿಘ್ನಗಳು ನಿವಾರಣೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಖಂಡಿತ ನಾನಾ ರೀತಿಯಾದ ವ್ಯಾಧಿಗಳು ದೂರ ಆಗುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಅಂಕಗಳು ಬರ್ತಾ ಇದೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ ಅಂತಕ್ಕಂಥವ್ರು ಸಹಿತವಾಗಿ ಗರ್ಕೆಯನ್ನು ಇಡ್ತಾ ಓಂ ಗಂ ಗಣಪತಯೇ ನಮಃ ಅಥವಾ ಎಕ್ಕದ ಹೂವಿನಿಂದ ಆದರೂ ಪೂಜೆ ಮಾಡಿ. ಖಂಡಿತವಾಗಿ ಶುಭವಾಗ್ತದೆ. ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಸರ್ಟಿಫೈಡ್ ಕ್ವಾಲಿಟಿ ಆಗಿರ್ತಕ್ಕಂಥ ಈ ಯಂತ್ರಗಳು. ಸಾಧ್ಯವಾದಷ್ಟು ಕೆಳಗಿನ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ಹಾಗೆ ತಾವು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.